ನಮಸ್ಕಾರ. ಬೆಂಗಳೂರು ಬಾಕ್ಸ್ ಆಫೀಸ್. ನಾವೀಗ ಬಂದಿರ ಜಾತ್ರೆ ವರ್ಷಕ್ಕೊಮ್ಮೆ ಬರುವಂತ ಜಾತ್ರೆ ಅಲ್ಲ, 10 ವರ್ಷಕ್ಕೊಮ್ಮೆ ಬರುವಂತ ಜಾತ್ರೆ. ಈ ಜಾತ್ರೆ ವಿಶೇಷ ಏನು ಅಂದ್ರೆ 10 ವರ್ಷಕ್ಕೊಮ್ಮೆ ಎಲ್ಲಾ ಕುಟುಂಬದವರು ಸೇರಿ ಬಂದು ಪೂಜೆ ಸಲ್ಲಿಸುತ್ತಾರೆ. ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಬಂದು ಪೂಜೆ ಸಲ್ಲಿಸ್ತಿದ್ರಂತೆ. ತಲೆಯ ಮೇಲೆ ತೆಂಗಿನಕಾಯಿ ಒಡೆಯುವ ಪೂಜೆ ತುಂಬಾ ವಿಶೇಷವಾದದ್ದು. ಹಾಗೆಯೇ ದೀಪೋತ್ಸವ, ಮೆರವಣಿಗೆ, ಯಕ್ಷಗಾನ ಈ ಜಾತ್ರೆಯ ಮತ್ತೊಂದು ವಿಶೇಷ. ಬನ್ನಿ ಈ ಜಾತ್ರೆಯ ವಿಶೇಷತೆಯನ್ನು ನೋಡೋಣ. ಈ ಜಾತ್ರೆ ನಡೆಯುವ ಸ್ಥಳ ಕರ್ನಾಟಕ, ಆಂಧ್ರ, ತಮಿಳುನಾಡು ಸಮ್ಮಿಲನವಾಗುವ ಗಡಿಭಾಗ ಕೆಜಿಎಫ್ನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಶಾಂತಿಪುರಂ ಮಂಡಲದಲ್ಲಿ ನಡೆಯುವ ಜಾತ್ರೆ. ಬನ್ನಿ ಒಮ್ಮೆ ಅವಲೋಕಿಸೋಣ. ಶಂಕರಾಚಾರ್ಯ, ಮುಳಬಾಗಿಲು ತಾಲೂಕು. ನಾವು ಅಡುಗೆದಾರರು. ಸುಮಾರು ನಾವು 50,000 ಜನಕ್ಕೆ ಅಡುಗೆ ಮಾಡಿದ್ದೀವಿ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಸುಮಾರು ಒಂದು 250 ಜನ ಲೇಬರ್ಸ್ ಇದ್ದೀವಿ. ಇಲ್ಲಿ ಆಂಧ್ರದಲ್ಲಿ ಶಾಂತಿಪುರ ಹತ್ರ ಕದ್ರಿ ಮಾರ್ಗನ ಹಳ್ಳಿಯಲ್ಲಿ ದೊಡ್ಡ ಜಾತ್ರೆ ಇದು. 10 ವರ್ಷಕ್ಕೊಂದ್ಸಲ ನಡೀತಾ ಇದೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಲಿದ್ದಾರೆ. ಇಲ್ಲಿ ದೇವರಿಗೆ ಅವರು ಮನೆ ಮನೆಗೂ ಬಂದು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದಾರೆ. ಅಡುಗೆಯಲ್ಲಿ ಡ್ರೈ ಜಾಮೂನು, ಹೋಳಿಗೆ, ತುಪ್ಪ, ಪಲ್ಯಗಳು, ಸಾಂಬಾರು, ಅನ್ನ, ರಸ, ಮಜ್ಜಿಗೆ, ಪೂರಿ, ಕಾಳು ಸಾರು, ಮುದ್ದೆ, ಇನ್ನೂ ಕೆಲವು ಅಡುಗೆ ಪದಾರ್ಥಗಳನ್ನು ಮಾಡಿ ಬಡಿಸ್ತಾ ಇದ್ದೀವಿ. ಮುಖ್ಯವಾದ ಹೆಸರು ಬಂದಿರತಕ್ಕಂಥ ದೇವರು ಹೆಸರು. ಇದು 10-15 ವರ್ಷಗಳಿಗೊಂದ್ಸಲಿ ವರ್ಷದಲ್ಲಿ ಇದನ್ನ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ತರಾಂತರಗಳಿಂದನೂ ಮುಂದುವರಿಸ್ತಾ ಇದ್ದಾರೆ. ಕುರುಬರ ಜಾತ್ರೆ. ಓಕೆ ಸರ್. ಎಲ್ಲಿಂದ ಬಂದಿದ್ದಾರೆ ಜನರು? ಇದು ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಈ ಕಡೆಯಿಂದ ಎಲ್ಲ ಕಡೆಯಿಂದನೂ ಭಾಗವಹಿಸಿದ್ದಾರೆ. ಹ್ಞೂ ಸರ್.
వాడపల్లి మంజునాథ్ బుందాలపల్లి చిన్నపోచారు ఎక్కడ ఉన్నాను పోలీస్ కంట్రోల్ రూమ్ రాసిందిగా కోరడమైనది. పెద్దూరు రెడ్డమ్మ గారు దీప నేను ನಮಸ್ಕಾರ. ನಮಸ್ತೆ ಸರ್, ನಮ್ಮ ಹೆಸರು ಸುಧಾಕರ್ ಅಂತ. ನಾವು ಕೋಲಾರ ಜಿಲ್ಲೆ ಬಂಗಾರ KGF ತಾಲೂಕಿನ ಮರೂರು ಎಂಬ ಗ್ರಾಮದಿಂದ ಬಂದಿದ್ದೇವೆ. ಇಲ್ಲಿ ಇದು ಕದಿರ್ಮತ್ತನಹಳ್ಳಿ ಅಂತ, ಇದು 9 ವರ್ಷ ಇಲ್ಲಾಂದ್ರೆ 10 ವರ್ಷಕ್ಕೆ ಒಂದು ಸಲ ಈ ಜಾತ್ರೆ ಆಗ್ತದೆ. ಇಲ್ಲಿ ಸುಮಾರು ಕರ್ನಾಟಕ, ಆಂಧ್ರ, ತಮಿಳುನಾಡು 3 ಸ್ಟೇಟಿಂದ ಒಂದು 5,000 ಜನಗಳು 5,000 ಜನ ಬಂದು ಇಲ್ಲಿ ಒಂದು 3 ದಿನ ಮುಂಚೆನೇ ಬಂದು ಇಲ್ಲಿ ಪೆಂಡಲ್ ಹಾಕ್ಕೊಂಡು ಭಕ್ತಾದಿಗೆಲ್ಲ ಹೇಳಿ ಅವ್ರ ನೆಂಟರಿಗೆಲ್ಲ ಹೇಳಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬತ್ತೇಶ್ವರ, ಬೀರೇಶ್ವರ, ಸಿದ್ದೇಶ್ವರ 3 ದೇವಸ್ಥಾನಗಳು ಇಲ್ಲಿ ಈ ದೇವಸ್ಥಾನ ಹತ್ರ ಇದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಇದು ಒಂದು 9 ವರ್ಷಕ್ಕೆ ಇಲ್ಲ ಒಂದು 10 ವರ್ಷಕ್ಕೆ ಒಂದು ಸಲ ಬರ್ತದೆ ಇದು. ಅದು ಬಂದಾಗ ನಮಗೆ ದೇವಸ್ಥಾನದಿಂದ ಧರ್ಮಕರ್ತೆಗಳು ನಮ್ಗೆ ಹೇಳ್ತಾರೆ ಈ ಥರ ಜಾತ್ರೆ ಇದೆ ಮಾಡಬೇಕು ಅಂತ, ಅವಾಗ ಬಂದು ಮಾಡ್ತೀವಿ ಸರ್ ನಾವು. ಇದು ಎಷ್ಟು ವರ್ಷದಿಂದ ಇದು ನಡೀತಾ ಇದೆ? ಇದು ಪುರಾತನ ಕಾಲ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಈ ಜಾತ್ರೆ ನಡ್ಕೊಂಡು ಹೋಗ್ತಾ ಇದ್ವಿ. ಮುಂಚೆಯಿಂದನೂ ಎತ್ತಿನ ಗಾಡಿಗಳಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಎತ್ತಿನ ಬಂಡಿ ಎಲ್ಲ ಕಮ್ಮಿ ಆಗಿದೆ. ಸ್ವಂತ ವೆಹಿಕಲ್ ಒಂದು ಟ್ಯಾಕ್ಟ್ರು ಇಲ್ಲಾಂದರೆ ಬುಲೋರೋ ಗಾಡಿಗಳು ಕಾರಲ್ಲೇ ಬಂದು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಎಷ್ಟು ಸಾವಿರ ಜನ ಆಲ್ಮೋಸ್ಟ್ ಸೇರಿದ್ದಾರೆ ಸರ್? ಇಲ್ಲಿ ಒಂದು 5,000 ಜನ ಬಂಡಿ ಬಂದಿರ್ತದೆ. ಕನಿಷ್ಠ ಒಂದು 20,000 ಜನ ಬೆಳಗ್ಗೆ 9 ಗಂಟೆಯಿಂದ ಇನ್ನೂ ಜನ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. 3 ಸ್ಟೇಟಿಂದ ಬರ್ತಾರೆ ಈ ಊರಿಗೆ ನೆಂಟರು ಇದ್ದಾರೆ. ಊರಿಂದ ಹೋಗೋವ್ರಿಗೂ ದೊಡ್ಡ ಜಾತ್ರೆ ಇದೆ ಅವರಾಗಿ. ಆಮೇಲೆ ಏನೇನು ಕಾರ್ಯಕ್ರಮಗಳು ನಡೀತದೆ? ಏನಿಲ್ಲ, ಬೆಳಗ್ಗೆ ಎಲ್ಲನೂ ದೊಡ್ಡವ್ರಿಗೆಲ್ಲನೂ ಬಟ್ಟೆಗಳಿಕ್ತೀವಿ ದೇವಸ್ಥಾನ ಹತ್ರ ಎತ್ಕೊಂಡೋಗಿ. ಆಮೇಲೆ ನೆಂಟರೆಲ್ಲ ಬರ್ತಾರೆ, ಪೂಜೆ ಕಾರ್ಯಕ್ರಮ ನಡೀತದೆ. ಇವಾಗ ಎತ್ತಿನ ಮೇಲೆ ತೆಂಗಿನಕಾಯಿ ಪವಾಡ ನಡೀತದೆ. ಫಸ್ಟ್ ಎತ್ತಿನ ಮೇಲೆ ನಡೆಯೋದು, ಆಮೇಲೆ ಜನರ ತಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೆಯುತ್ತದೆ. ಅದೇ ವಿಶೇಷ ಅನ್ನೋದಿಲ್ಲ, ಅದೇ ವಿಶೇಷ. ಪವಾಡ ಮತ್ತೆ ಜನರ ಮೇಲೆ ತೆಂಗಿನಕಾಯಿ ವಿಶೇಷ ಪವಾಡ ಇಲ್ಲಿ. ಅದಕ್ಕೆ ಜನರು ಅವ್ರ ಕುಲಬಾಂಧವರು ಅಂತೆಲ್ಲ ಬೇರೆಯವರು ಸಹ ಒಂದು ಸುಮಾರು 7 ವರ್ಷ 8 ವರ್ಷಕ್ಕೊಂದ್ಸರ್ತಿ ಬರೋ ಜಾತ್ರೆ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರಾಗ್ಬೋದು, ಅನೇಕ ರಾಜ್ಯದವರಾಗ್ಬೋದು ಇಲ್ಲಿ ಬಂದು ನಿಲ್ಲಿಸಿ ಅದನ್ನು ಕಣ್ತುಂಬ ನೋಡಿಕೊಂಡು ಅದನ್ನು ಆನಂದಿಸ್ಕೊಂಡು ದೇವರ ಕೃಪೆ ಪಡೆದು ತಮ್ಮ ಮನೆಗೆ ತೆರಳ್ತಾರೆ ಅವರು. ಏನು ಊಟ ವಿಶೇಷತೆ ಇಲ್ಲಿ ಸರ್? ಊಟ ಏನಿಲ್ಲ, ಎಲ್ಲ ಮಾಡ್ತೀವಿ ಇಲ್ಲಿ ಊಟ. ಬೆಳಗ್ಗೆಯಿಂದ ಎಲ್ಲನೂ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಮುದ್ದೆ, ಅನ್ನ, ಸಾಂಬಾರು, ಚಿತ್ರಾನ್ನ, ಮತ್ತು ಸ್ವೀಟು ಎಲ್ಲನೂ ಮಾಡ್ಕೊಳ್ತೀವಿ. ಸ್ವೀಟ್ ಎಲ್ಲ ತುಂಬ ಇರ್ತದೆ. ಬಂದು ಎಲ್ಲನೂ ಅಂದರೆ ಜನಗಳೆಲ್ಲ ಒಂದೇ ಬಂಡಿ ಹತ್ರ ಬಂದು ತಿನ್ನಲ್ಲ. ಸ್ವಲ್ಪ ಭಕ್ತಾದಿಗಳು ಬಂದು ಅವ್ರು ನೆಂಟರೆಲ್ಲ ಇರ್ತಾರಲ್ಲ, ಇಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಬಂದು ಹೋಗ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರೇನು ಸರ್? ನಮಸ್ಕಾರ, ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ. KGF ಘಟಕ KSRTC ಕಡೆಯಿಂದ ಬಂದಿದ್ದೀವಿ ನಾವು. ನಮ್ಮ ಕುಲಬಾಂಧವರೆಲ್ಲ ಇಲ್ಲಿ ಸ್ವಲ್ಪ ಜನ ಇದ್ದಾರೆ, ಅವರಿಗೆ ಸ್ವಲ್ಪ ಮಾತಾಡಿಸ್ಲಿಕ್ಕೆ ಬಂದಿದ್ದೀವಿ. ತುಂಬ ಜನದಟ್ಟಣೆ ಇದೆ ಸರ್ ಇಲ್ಲಿ. 3 ಕಿಲೋಮೀಟ್ರಿಂದ ಪಾದಯಾತ್ರೆನೇ ನಮ್ಮದು. ಸಿಕ್ಕಾಪಟ್ಟೆ ಕ್ಲೌಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ಜಾತ್ರೆ ಅಂತೂ ತುಂಬ ಅದ್ಧೂರಿಯಾಗಿದೆ. ನಮ್ಮ ದೇವಸ್ಥಾನಗಳು ಆಗ್ಬೋದು, ನಮ್ಮ ದೇವರ ಅಂತ ಏನು ಹೇಳ್ತಾರಲ್ಲ, ತುಂಬ ಅದ್ಭುತವಾಗಿದೆ. ಹಾಗೂ ನೋಡಿ, ನಮ್ಮ ರಮೇಶ್ ಅಂತ ದಸರಸಳ್ಳಿ ನಮ್ಮ ಅಧ್ಯಕ್ಷರು, ಪ್ರಭು ಜನಾಂಗದ ಅಧ್ಯಕ್ಷರು. KSRTC ನಮ್ಮ KGF ಘಟಕದ ಅಧ್ಯಕ್ಷರು, ಕನಕ ಬಳಗ ಅಧ್ಯಕ್ಷರು. ರಮೇಶ್ ಅಂತ. ತುಂಬ ಅದ್ಭುತವಾಗಿದೆ, ತುಂಬ ದೊಡ್ಡದಾಗೂ ಇದೆ ಜಾತ್ರೆ. ನಾವಂತೂ ತುಂಬ ಸಂತೋಷ ಪಡ್ತೀವಿ ಈ ಒಂದು ಕಾರ್ಯ. ಏನು ಪೂಜೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೋಡೋಕ್ಕೆ?
ಸರ್ ಪೂಜೆ ಅಂದರೆ ತುಂಬ ಇದೆ. ಇಲ್ಲಿ ತಲೆ ಮೇಲೆ ಕಾಯಿ ನಡೆಯೋದಿರ್ಬೋದು, ಕೆಲವೊಂದು ಪವಾಡಗಳೆಲ್ಲ ಇದೆ. ತುಂಬ ಅದ್ದೂರಿಯಾಗಿದೆ. ಮತ್ತು ಎತ್ತಿನ ಮೇಲೆ ಕಾಯಿ ನಡೆಸೋದು ಅದೆಲ್ಲ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಸರ್. ನೋಡಬೇಕಾದ್ರೆ ತುಂಬ ಇದೆ. ಕದ್ರಮುತ್ತನಹಳ್ಳಿ ಅಂತ ಈ ಗ್ರಾಮದ ಹೆಸರು ತುಂಬ ಚೆನ್ನಾಗಿದೆ. ಆಂಧ್ರ ಬಟ್ ಅದರ ನಮ್ಮ ಜನಸಂಖ್ಯೆ ಅಂತೂ ನಮ್ಮ ಕುಲಬಾಂಧವರು ತುಂಬ ಜನ ಇದ್ದಾರೆ. ತುಂಬ ಅದ್ಭುತವಾಗಿದೆ ನೋಡಲಿಕ್ಕೆ. ಒಮ್ಮೆ ಯಾರು ಇದ್ರೂ ಬಂದು ವೀಕ್ಷಿಸಬೇಕಂತ ನಾವೆಲ್ಲ ಮನವರಿಕೆ ಮಾಡ್ತೀವಿ. ತುಂಬ ಚೆನ್ನಾಗಿದೆ ಎಷ್ಟು ವರ್ಷಕ್ಕೊಂದ್ಸತಿ ಸರ್. 5 ರಿಂದ 10 ವರ್ಷ ನಡುವೆ ಬರಬೋದು. ಅಂತರದಲ್ಲಿ 5 ರಿಂದ 10 ವರ್ಷ ಪ್ರತಿಯೊಬ್ಬರಿಗೂ. 5 ರಿಂದ 10 ವರ್ಷದ ಒಳಗಡೆ 5, 7, 10 ಈ ಇದರಲ್ಲಿ ಬರುತ್ತೆ. ತುಂಬ ಅದ್ದೂರಿಯಾಗಿ ನಡೀತವೆ. ನಮ್ಮ ಹೆಸರು ಬೀರೇಗೌಡ ಅಂತ. ನಮ್ಮದು ಮರುವೂರು. ನಮ್ಮ ಹೆಸರು ಬೀರೇಗೌಡ ಅಂತ, ಕರ್ನಾಟಕ. ಇಲ್ಲಿ ಜಾತ್ರೆ ಆಂಧ್ರದಾಗ ನಮ್ಮ ದೇವರು. ನಾವು ಆಲ್ಮಾದಗೌಡರು ನಮ್ಮ ದ್ಯಾವ್ರೆ. ನಾವು ದೊಡ್ಡವರು 500 ವರ್ಷಕ್ಕೆ ಮುಂಚೆನಿಂದ ನಮಗೇ ಗೊತ್ತಿಲ್ಲ. ನಮ್ಮ ಜಾತ್ರೆ ನಡೀತಾ ಇದೆ. ಆ ಜಾತ್ರೆಯೂ ನಮಗೇನೋ ಗೊತ್ತಿದ್ದಂಗೆ ವೀರೇಶ್ವರ, ಸಿದ್ದೇಶ್ವರ, ಬತ್ತೇಶ್ವರ, ಕುಂದಾಣಿ ಲಕ್ಕಮ್ಮ, ಶನಕೇಶ್ವರ ಸ್ವಾಮಿ, ವಿನಾಯಕ ಇವರೆಲ್ಲ ನಮಸ್ಕಾರ ಮಾಡಿ ನಾವು ಪೂಜೆ ಮಾಡ್ತಾಯಿದ್ವಿ. ನಮಗೆ ಇವಾಗ 55 ವರ್ಷ ವಯಸ್ಸು. ನಾವು ಆವಾಗಿನಿಂದ ಇವಾಗ 6ನೇ ಪೂಜೆ ನೋಡಿದ್ದೀವಿ. ನಾವು 6ನೇ ಪೂಜೆ ನೋಡಿದ್ದೀವಿ ನಮ್ಮ ದೇವಸ್ಥಾನದ್ದು. ನಮಗೆ ಗೊತ್ತಿದ್ದಂಗೆ ನಮ್ಮ ಜಾತ್ರೆ ನಮ್ಮ ಕುಲಬಾಂಧವರು, ಕುರುಬರು ಎಲ್ಲ ಸೇರಿಕೊಂಡು ನಮ್ಮ ದೇವಸ್ಥಾನಕ್ಕೆ ಚೆನ್ನಾಗಿ ಅನುಕೂಲ ಮಾಡವ್ರೆ. ಚೆನ್ನಾಗಿ ಪೂಜೆ ನಡೀತಾ ಇದೆ. ನಮ್ಮ ದೇವರು ಎಲ್ರಿಗೂ ಆಶೀರ್ವಾದ ಕೊಡಲಿ. ಜೈ ಶ್ರೀರಾಮ್. ಜೈ. ಆಮೇಲೆ 9 ವರ್ಷಕ್ಕೆ ಒಂದು ಸಲ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಆ ಭಗವಂತ ಬೀಳಲ್ಲ ನಮಗೆ. ಬಂದು ಕಣಿಸ್ತಾನೆ ಮತ್ತು ನಮಗೆಲ್ಲ ಡೈರೆಕ್ಟ್ ಕಾಣಿಸ್ಬಿಡ್ತಾನೆ. ಮಾಡಿಲ್ಲ ಅಂದರೆ ಅದು ನಮ್ಗೆ ಡೈರೆಕ್ಟಾಗಿ ಕಾಣಿಸ್ತಾನೆ ಭಗವಂತನು. ಯಾಕೆ ಮಾಡಿಲ್ಲ, ನಾವು ಪೂಜೆ ಮಾಡಿಲ್ಲ ಅಂತ ನಮ್ಗೆ ಡೈರೆಕ್ಟ್ ಬಂದು ಕಾಣಿಸ್ಬಿಟ್ಟು ನಮ್ಗೆ ಇದು ಮಾಡ್ತಾನೆ, ತಿಳುವಳಿಕೆ ಕೊಡ್ತಾನೆ. ಅದಕ್ಕೂ ಮಾಡಲೇಬೇಕು ನಾವು. 9 ವರ್ಷಕ್ಕೂ ನಮ್ಮ ಶಕ್ತಿ 9 ವರ್ಷಕ್ಕೂ, ಇಲ್ಲಾಂದರೆ 7 ವರ್ಷಕ್ಕೂ. ಸರಿ ವರ್ಷ ಬಂದರೆ ಮಾಡೋಕ್ಕಾಗಲ್ಲ. ಬೇಸಿ ವರ್ಷ ಬಂದರೆ ಮಾಡಲೇಬೇಕು. 5 ವರ್ಷಕ್ಕೆ ಮಾಡ್ಬೋದು, 7 ವರ್ಷಕ್ಕೆ ಮಾಡ್ಬೋದು, 9 ವರ್ಷಕ್ಕೆ ಮಾಡ್ಬೋದು. ಆ ಭಗವಂತನ ಪೂಜೆ ಮಾಡಲೇಬೇಕು. ಪೂಜೆ ಫಸ್ಟು ದೇವಸ್ಥಾನಕ್ಕೆ ಅಂಕಣದ ಪೂಜೆ ಮಾಡ್ತಾರೆ. ಆಮೇಲೆ ಡೈಲಿ ಪೂಜೆ ಮಾಡ್ತಾನೆ ಇರ್ತಾರೆ. ಆಮೇಲೆ ಗುಂಡ ಮಾಡ್ತಾರೆ, ಅಗ್ನಿಗುಂಡ ಮಾಡ್ತಾರೆ. ಆಮೇಲೆ ಉತ್ಸವಗಳು ಮಾಡ್ತಾರೆ, ಪಲ್ಲಕ್ಕಿ ಮಾಡ್ತಾರೆ, ನಾಟಕಗಳು ಮಾಡ್ತಾರೆ. ಅಲ್ಲೆಲ್ಲ ಅಭಿವೃದ್ಧಿಯಾಗಿ ವಿಶೇಷಗಳಿರ್ತದೆ. ನಮ್ಮ ದೇವಸ್ಥಾನ ಹತ್ರ ಅಷ್ಟು ಮಾತ್ರ ಫಂಕ್ಷನ್ ಇರ್ತದೆ. ಎಲ್ರಿಗೂ ಇಲ್ಲಿ 100 ಜನ, 1000 ಕೋಟಿ ಜನ ಬರ್ತಾರೆ. ಇಲ್ಲೆಲ್ಲ ಅನುಕೂಲ ಮಾಡಿ ದೇವರ ಜಾತ್ರೆ ಬಂದರೆ ನಾವೆಲ್ಲ ಅನುಕೂಲಿಸ್ತಾ ಇದ್ವಿ. ನಮ್ಮ ಭಗವಂತನು ಆಶೀರ್ವಾದ ಕೊಡ್ತಾವನು. ರಮೇಶ್ ರೀ. ಯಾವಾಗ ಬಂದಿರೋದು? ನಾವು ನಿನ್ನೆಯಿಂದ ಬಂದವ್ರಿ. ನಿನ್ನೆ ಬೆಳಗ್ಗೆ ಬಂದವ್ರಿ. ಏನೇನು ಇದು ಮಾಡ್ತಿರೋದು? ಕಂಬಳಿ ವ್ಯಾಪಾರ ರೀ. ಕಂಪ್ಲಿ
ಮತ್ತೆ ಏನೇನು ಮಾಡ್ತೀರಾ? ಕಂಬ್ಳಿನ ಇಲ್ಲಿ ಕುರಿ ತುಪ್ಪಡ ಕತ್ತರಿಸ್ಕೊಂಡ್ರಿ ಉಣ್ಣೆ ಅಂತವ್ರಿ. ಉಣ್ಣೆ ಕತ್ತರಿಸ್ಕೊಂಡು ಇದನ್ನು ಮಿಷನಿಗೆ ಒಯ್ದು ಹಾಕಿಸ್ಕೊಂಡು ನೂತು ಅವ್ರ ಕೈಯಿಂದ ನೂತು ಕಂಬಳಿ ಮಾಡ್ಕೊಂಬಂದವ್ರಿ. ಯಾವ ಥರ ಮಾಡ್ತೀರಾ ಕಂಬಳಿ? ಮತ್ತೆ ಏನೇನು ಮಾಡ್ತೀರಾ? ಕಂಬಳಿ ಟೋಪ್ಗಿರಿ, ಆಮೇಲೆ ಇಲ್ಲಿ ದಾರ್ರಿ ಇವು, ಆಮೇಲೆ ಕೈಯಕ್ಕೇನವು ಈ ಥರ ಕಡಗರಿ ಇವು ಈ ಥರ ಅದೇನಕ್ಕೆ ಯೂಸ್ ಮಾಡ್ತೀರಾ ಇದು? ಇವು ಕಡಗ ದಾರ ಇವು ದಿಷ್ಟಿ ದಾರ ಅಂತವ್ರಿ. ನಾವು ಕೈಗೆ ಕಾಲಿಗೆ ಕಟ್ಕೊಂತಾರೆ. ಇವು ಕಂಬಳಿ ಹೊಚ್ಕೊಳಕ್ಕೆ ಪೂಜೆಕ್ಕೆ ಬರ್ತಾವ್ರಿ. ಆಮೇಲೆ ಚಳಿಗಾಲದಾಗ ಹೊಚ್ಕೊಳಕ್ಕೆ ಬರ್ತಾವ್ರಿ, ಮಳೆಗಾಲದಾಗ ಹೊಚ್ಕೊಳಕ್ಕೆ ಬರ್ತಾವ್ರಿ, ಪೂಜೆ ಮಾಡಕ್ಕೆ ಬರ್ತಾವ್ರಿ. ಎಷ್ಟು ಕುರಿಯಿಂದ ತೆಗಿತೀರ ಇದು? ಅದು ಇದು ಒಂದು 5 kg ಉಣ್ಣಿಂದ ಹಾಕತ್ರಿ. 5 kg ಉಣ್ಣಿಂದ ಒಂದು ಕಂಬಳಿ ಆಗುತ್ತಾ? ಹ್ಞೂ ರೀ. ಮತ್ತು ಈ ದೇವಸ್ಥಾನ ವಿಶೇಷತೆ ಏನಂತ ಗೊತ್ತಾ ನಿಮಗೆ? ಏನು ಸರ? ಈ ದೇವಸ್ಥಾನದ ವಿಶೇಷತೆ ಗೊತ್ತಾ? ದೇವಸ್ಥಾನ ಗೊತ್ತ್ರಿ. ಹೌದಾ? ಬೀರೇಶ್ವರ ದೇವಸ್ಥಾನ ಅಂತಾರೆ, ಸಿದ್ದೇಶ್ವರ ಅಂತಾರೆ. ಜಾತ್ರೆ ನಡೆದತ್ರಿ. ಜಾತ್ರೆಗೆ ಮಾರಕ್ಕೆ ಬಂದವ್ರಿ. ನಾವು ಕರ್ನಾಟಕದಾಗ ಬಂದವ್ರಿ. ಹಾವೇರಿ ಜಿಲ್ಲಾ ರಾಣಿಯಮ್ಮನೂರು ತಾಲೂಕು ರೀ, ಮೇಡ್ಲೇರಿ ಗ್ರಾಮ ಅಂತ ಅಂದ್ರೆ ಊರು. ಹ್ಞೂ. ಓಕೆ, ಥ್ಯಾಂಕ್ಸ್. ಇವು ದೊಡ್ಡ ಕಂಬಳಿ ರೀ. ಇವು ದೊಡ್ಡವು 1300 ರೂಪಾಯಿ ರೇಟ್ ಹೇಳ್ತಾವ್ರಿ. 800-900 ರೂಪಾಯಿ ರೇಟ್ ಬಂದು ಕೊಡ್ತಾವ್ರಿ. ಹ್ಞೂ. ಮತ್ತು ಬೇರೆ ಸಣ್ಣ ಅದಾವ್ರಿ. ಇವು ಚಿಕ್ಕವ್ರಿ. 800-900 ರೂಪಾಯಿ ರೇಟ್ ಹೇಳ್ತಾವ್ರಿ. ಇವು 600-700 ರೂಪಾಯಿ ಬಂದ್ರೆ ಕೊಡ್ತಾವ್ರಿ. ಚೆನ್ನಾಗಿ ಆಗ್ತಿದೆ ಸೇಲ್ ಎಲ್ಲ? ಹಾಂ, ಆಗತ್ತೆ ರೀ. ಜನ ಜಾಸ್ತಿ ಇದ್ರೆ ಜಾಸ್ತಿ ಆಗತ್ತೆ ರೀ, ಕಡಿಮೆ ಇದ್ರೆ ಕಡಿಮೆ ಆಗತ್ತೆ. ಇದೆಲ್ಲ ದಾರಗಳೆಲ್ಲ ಎಷ್ಟು? ದಾರಗಳು ಇವು 10 ರೂಪಾಯಿಗೆ ಒಂದು ಕೊಡ್ತಾವ್ರಿ. ಒಂದು ದಿಷ್ಟಿ ದಾರ. ಇವು ಕೈಗೆ ಕೇಳವು 30 ರೂಪಾಯಿ 40 ರೂಪಾಯಿ ಕೊಡ್ತಾವ್ರಿ. ಇವು ಕೈಗೆ ಕೇಳವು 40 ರೂಪಾಯಿ 50 ರೂಪಾಯಿ ಹಿಂಗೆ ಕೊಡ್ತಾವ್ರಿ. చంద్రబాబు నాయుడు గారు వైపు నిలబడ్డారు. వాళ్ళందరూ కూడా మనస్ఫూర్తిగా ధన్యవాదాలు తెలియజేయడానికి అమ్మ ఈ రోజు ఇక్కడ మన జాతరకి మన కోసం వచ్చింది. అలాగే మన మంత్రివర్యులు సవితమ్మ గారు కూడా బెంగళూరు నుంచి వచ్చి ఈ రోజు మన కురుబ సోదరి మని చంద్రబాబు నాయుడు గారు బీసీలకి దాంట్లో కురుబులకి ఎంత ప్రాధాన్యత ఇస్తారనే దానికి ఉదాహరణ మొట్టమొదటిసారిగా ఎమ్మెల్యే అయినటువంటి మన సవితమ్మ గారికి మంత్రి పదవి ఇచ్చి కురుబులకి ఆయన ఇచ్చే ప్రాధాన్యత ఏంటంటే తెలియజేయడం జరిగింది. అందరికీ మనస్ఫూర్తిగా మరొకసారి ధన్యవాదాలు తెలియజేసుకుంటూ 1-2 నిమిషాలు బోనమ్మ గారిని మనం ఉద్దేశించి మాట్లాడవలసిందిగా కోరుతా ఉన్నాం. ఇక్కడికి వచ్చిన కుర్బ భక్తులందరికీ నా హృదయపూర్వక నమస్కారాలు. ఇక్కడ సిద్ధేశ్వర స్వామిని ఎంత భక్తితో మీరందరూ ఇక్కడికి వచ్చారో తెలుస్తుంది. ఇక్కడ ఒక కుంభమేళా జరుగుతున్నట్టు అనిపిస్తుంది మిమ్మల్ని అందరూ. అదే కాకుండా 9 ఏళ్లకు ఒకసారి ఈ సిద్ధేశ్వర స్వామి జాతర జరుగుతుందని నన్ను ఆహ్వానిస్తే నేను ఎమ్మటే ఇక్కడికి ఎందుకు వచ్చానంటే ఆ భక్తితో ఇట్లాంటి జాతర మన కళ్ళతో ఎప్పుడో ఒక్కసారి మనం ఇట్లా చూడగలం అని ఇక్కడికి నేను వచ్చాను. తమిళనాడు నుంచి, కర్ణాటక నుంచి, చాలా రాష్ట్రాల నుంచి మన కుర్బ భక్తులు ఇక్కడికి వచ్చారు. వాళ్ళందరికీ పేరు పేరున
ಕೊಟ್ಬಿಟ್ಟೆ ಇಲ್ಲಿ ಎತ್ತನ ನಿಲ್ಸೋರು ಇರೋದ ತಲೆ ಮೇಲೆ ಕಾಯಿ ನಡೆಯುತ್ತೆ. అది కాయ నచ్చేటకు సార్ వచ్చినాడు అది వచ్చారు. ಬಾಲ ಬರುವೀರ ಕೈ ತುಂಬಾ ಅಲಗದೋನೆ ಅಲಗು ಬಂಡಾರದೋನೆ ಈ ಬದಿ ಕಂಕಣ ಹಿಡಿದು ಮಾಡಿದ್ದೀನಿ ಹಿಡಿದು ಮಾಡಿದ್ದೀನಿ ಗಂಧ ಗಾಳಿಗೆ ಮಡಿಗೆ ಬಾಲ బరువీర ఒక చేత ఒక చేత ఒక చేత ఒక చేత నవగ్రహాలు సులతో కట్లతో గుండి మనగా వచ్చిన మాట్లాడుకోరా వీరభద్ర వేస్తావా? చంద్రనే చంద్రనే మద్దించే మన్న మహాదేవదేవుండు వర్ణుండు కట్టాచుండు ఆరుండ జలముండు నాగక తత్రాను సవరిండు లగ్న పైసంట రుద్రుడు గచ్చ విఘ్నమున గట్టి లగ్నంగా జయితురా సూర్యుండు నీరభద్రుండు పేరు పరాకు వరుడు మా తండ్రి పుట్టించిన వేగంబు ఈ బంధు వారంబు మీ పచ్చ పాదంబు ఈ ఎల్లతో గుడి వీరత్తు సూరత్తు చూపిత్తురా ఆ రంబులో కయ్యంబు నీకేలో కిళ్ళ నోయింతు కర్మ ఒలిపింతు ఈప రాయింతు అండ్ల గౌలింతు అంగి దక్కింతు కులలమ్మ చేత ఆ తోಳ లంకకి కట్టి పంపిత్తురా వీరభద్ర కాళని కొడి శివాయ నమస్తే. కురివారు ఆయనుండ ఈ బూది కంకಣ ರುದ್ರಾಕ್ಷಿ ಅನ್ನ ವಸ್ತ್ರಗಳೇ ಆದಿ ವೀರಬಲಕ చేత నరకంగా ఎడబబ్బుల విగ్రహంగా దైవాన గుండి దిగలమనంగా ఆడాసురుని ముక్కు బోధ సెక్కించి కరికాసుని సండు వేసి ఆపగా విష్ణుని సండులోడి ఇందకాసురుని కింద కాలిచ్చి చంద్రుని పాదాల మధ్యించి కలిమితో సూర్యుని పరికించి సింహముతో గెలుస్తామంటే కాదురు వీరబల రుద్రు వీరు శివాయ నమస్తే. వీరు అడిపోతాము చేత
ಕಾಯ ಪಾಡುತ್ತಾನೆ ಸಾರು ಸುನಿಸಿದ್ದು
జాల్లో కానీ యువతలు రానే
కిందకొచ్చా ఇది